ಹಲೋ, ನಮಸ್ತೆ. ತುಂಬ ಚಳಿ ಇದೆ ಹೊರಗಡೆ. ಸೊ ಇವತ್ತು ಏನಪ್ಪ ಇಷ್ಟು ಬೆಳಗ್ಗೆದ್ದು ವಿಡಿಯೋ ಮಾಡ್ತಾಯಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಆಹಾ, ಏನು ಚಳಿ ರೀ, ಭಯ ಬರ್ತಾಯಿಲ್ಲ ಮಾತಾಡೋಕ್ಕೆ. ಹೌದು, ಇವತ್ತು ನಾನು ಮತ್ತು ನನ್ನ ಮಿಸಸ್ ಮತ್ತು ನನ್ನ ತಾಯಿ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ. ಅಂದರೆ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇದ್ದೇವೆ. ಭಾರಿ ಚಳಿ ಮಾರೆ ಹೊರಗಡೆ. ಭಯಂಕರ ಅಂದರೆ ಭಯಂಕರ ಚಳಿ. ಈ ಚಳಿಯಲ್ಲಿ ಅಂದರೆ ಆ್ಯಕ್ಚುಲಿ ನಾನು ಹೇಳೋದು ತುಂಬ ಲೇಟು, ಅಂದರೆ ತುಂಬ ಉದಾಸೀನ ನನಗೆ ಹೇಳಲಿಕ್ಕೆ. ಚಳಿ ನೋಡಿ, ನನ್ನ ಅಮ್ಮ ಸಹ ಹೊರಟಿದ್ದಾರೆ, ನನ್ನ ಹೆಂಡತಿ ಮನೆಗೆ ಬೀಗ ಹಾಕ್ತಾ ಇದ್ದಾರೆ. ಸೊ ನನ್ನ ಅಮ್ಮ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದರೆ ನಾನು ನಿಮಗೆ ಆವಾಗಲೇ ಹೇಳ್ದಾಗೆ ನನ್ನ ತಂಗಿ ಮತ್ತು ತನ್ನ ತಂಗಿ ಗಂಡ ಅಬುದಾಬಿಯಿಂದ ಬರ್ತಾಯಿದ್ದಾರೆ. ಓಕೆ, ಸೊ ಅವರಿಗೆ ಅವರನ್ನು ಪಿಕ್ ಮಾಡಬೇಕಲ್ವ ಏರ್ಪೋರ್ಟಿಂದ, ಅದಕ್ಕೆ ಹೋಗ್ತಾ ಇದ್ದೇವೆ. ಸೊ ವಿಡಿಯೋದಲ್ಲಿ ಎಲ್ಲ ಕತ್ಲೆ ಕಾಣ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಕತ್ಲೆ ಇದೆ. ಬೆಳಗಿನ ಜಾವ 4 ಗಂಟೆಗೆ ಹೊರಡ್ತಾ ಇದ್ದೇವೆ. ಸೊ ಓಕೆ, ಇವಾಗ ನಾನು ಗೇಟ್ ತೆಗಿಲಿಕ್ಕೆ ಬಂದಿದ್ದೇನೆ. ಎಲ್ಲ ನಡೀತಾ ಇದೆ ನಮ್ಮ ಲೈಫು ಹೀಗೆ. ಸೊ ನೋಡಿ ಗೈಸ್, ನಮ್ಮ ಊರಿನ ರೋಡ್ ನೋಡಿ ಹೇಗಿದೆ ಅಂತ. ಕತ್ಲೆ ಸ್ಟ್ರೀಟ್ ಲೈಟ್ ಅಲ್ಲಲ್ಲಿದೆ, ಆದರೂ ಕಾಣಲ್ಲ ಏನು, ತುಂಬ ಕಾಡು. ಸೊ ಈ ಥರ ಅಂದರೆ ಇಲ್ಲಿ ಕಾಡಿದೆ, ಪ್ರಾಣಿಗಳು ಸ್ವಲ್ಪ ಕಮ್ಮಿ. ಪ್ರಾಣಿಗಳಂದರೆ ಮನುಷ್ಯ ಪ್ರಾಣಿಗಳು ಇರ್ತವೆ, ಆದರೆ ಕಾಡು ಪ್ರಾಣಿಗಳು ಸ್ವಲ್ಪ ಕಮ್ಮಿ. ನೋಡಿ ಹೋಗ್ತಾ ಇದ್ದೀವಿ, ನೋಡಿ ರೋಡ್ ಏನು ಕಾಣಿಸಲ್ಲ, ಅಷ್ಟು ಕತ್ಲೆ ಇದೆ. ನಾವು ಏರ್ಪೋರ್ಟ್ ಆಲ್ರೆಡಿ ಮುಟ್ಟಿದ್ವಿ. ಏರ್ಪೋರ್ಟ್ ಅಂದರೆ ಇವಾಗ ಏರ್ಪೋರ್ಟ್ ಒಳಗಡೆ ಬರೋ ರೋಡಲ್ಲಿ ಬರ್ತಾ ಇದ್ದೇವೆ. ಸೊ ಇನ್ನೊಂದು 2 ನಿಮಿಷದಲ್ಲಿ ಏರ್ಪೋರ್ಟ್ ಒಳಗಡೆ ಹೋಗ್ತೇವೆ ನಾವು. ಸೊ ಇಲ್ಲಿ ಏನಂದರೆ, ನನ್ನ ಅಮ್ಮ ಬರ್ತಾರಂತ ನನ್ನ ತಂಗಿಗೆ ಗೊತ್ತಿಲ್ಲ, ಬರೋದೇ ಇಲ್ಲ ಅಂತ ಹೇಳಿದರು ಅವರು. ಸೊ ಇದೊಂದು ಸರ್ಪ್ರೈಸ್ ನನ್ನ ತಂಗಿಗೆ. ಸೊ ನೋಡಬೇಕು ಅವಳ ಎಕ್ಸ್ಪ್ರೆಷನ್ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ತೇನೆ. ಸೊ ಏರ್ಪೋರ್ಟಿಗೆ ಬಂದ್ವಿ. ಸೊ ಇಲ್ಲಿ ರೋಡು, ಏರ್ಪೋರ್ಟ್ ಒಳಗಡೆ ಬಂದ ಮೇಲೆ ರೋಡು ತುಂಬ ಚೆನ್ನಾಗಿದೆ, ಯಾಕಂದರೆ ಇವಾಗ ಇದು ಅದಾನಿ ಗ್ರೂಪಲ್ಲಿ ಇದೆಯಲ್ಲ. ಸೊ ಹಾಗಾಗಿ ಇದು ಭಾರಿ ಒಳ್ಳೆದಿದೆ ಇವಾಗ. ಸೊ ನೋಡಿ, ಇವಾಗ ನಾವು ಇನ್ನೊಂದು ರೋಡು ಅಂದರೆ ಫುಲ್ ಒಳಗಡೆ ಬಂದ್ವಿ ಇವಾಗ. ಸೊ ನೋಡಿದರೆ ಕಾಣುತ್ತೆ ನೋಡಿ ಹಿಂಗಿದೆ ನಮ್ಮ ಮಂಗಳೂರು ಏರ್ಪೋರ್ಟ್. ನೋಡಿ ಇಲ್ಲಿ ನನ್ನ ಅಮ್ಮ ಇದ್ದಾರೆ, ಇಲ್ಲಿ ಮಿಸ್ಸಸ್ಸು ಬರ್ತಾ ಇದ್ದಾಳೆ. ಸೊ ಏರ್ಪೋರ್ಟನ್ನು ಸ್ವಲ್ಪ ಎಕ್ಸ್ಟೆಂಡ್ ಎಲ್ಲ ಮಾಡಿ ತುಂಬ ಒಳ್ಳೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ಸೊ ಒಂದು ಸ್ವಲ್ಪ ಹೊತ್ತಲ್ಲಿ ನಾನು ಇವಾಗ ಅಂದರೆ ತಂಗಿಗೆ ಕಾಲ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ. ಆಲ್ರೆಡಿ ಫ್ಲೈಟ್ ಬಂದಿದೆ ಅಂತೆ, ಸೊ ಲ್ಯಾಂಡ್ ಆಗಿದೆ. ಸೊ ಎಲ್ಲಿದ್ದಾಳೆ ಅಂತ ಕೇಳ್ತೀನಿ ಇವಾಗ. ಸೊ ನೋಡಿ, ಕತ್ಲಿದ್ದದ್ದು ಬೆಳಗಡೆ ಅಂದರೆ ಬೆಳಕಾಗಿದೆ, ಸ್ಕೈ ಎಲ್ಲ ಬ್ಲೂ ಕಾಣ್ತಾ ಇದೆ, ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ. ಸೊ ಏನಂದರೆ ವಿಷಯ ಏನಂದರೆ, ನಾವು ಕರೆಕ್ಟ್ ಒಂದು ಬೆಳುವಾಯಿ ಅಂದರೆ ಏರ್ಪೋರ್ಟಿಗೆ ಒಂದು ಗಂಟೆ ಜರ್ನಿಯಲ್ಲಿರುವಾಗ ಅವ್ರು ಹೇಳಿದ್ದಾರೆ ನಾವು ರೀಚ್ ಆಗಿದ್ವಿ ಅಂತ. ಆದರೆ ಇಲ್ಲಿ ಇನ್ನೂ ಅವರು ಹೊರಗಡೆ ಬಂದಿಲ್ಲ, ಅಂದರೆ ಇಮಿಗ್ರೇಷನ್ ಎಲ್ಲ ತುಂಬ ಲೇಟ್ ಅಂತೆ, ತುಂಬ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಇಮಿಗ್ರೇಷನ್ಸ್ ಕೌಂಟ್ರ್ ಎಲ್ಲ ಜಾಸ್ತಿ ಮಾಡಿದರೆ
ಸೊ ಬೇಗ ಬೇಗ ಹೊರಗಡೆ ಬರ್ಬೋದು. ಯಾಕಂದರೆ ಆ್ಯಕ್ಚುಲಿ ನಾನು ಅಬ್ರಾಡಲ್ಲಿದ್ದೆ, ಹಾಗಾಗಿ ನನಗೆ ಗೊತ್ತು. ಇಲ್ಲಿ ಏನಂದರೆ ಅಲ್ಲಿ ಈ ಫ್ಲೈಟಲ್ಲಿ ಒಂದು ಬಂದು ನಾವು ತುಂಬ ಅಂದರೆ ನಮಗೆ ಟಯರ್ಡ್ ಆಗಿರುತ್ತೆ. ಅಲ್ಲಿಂದ ಹೊರಗಡೆ ಒಂದು ಸರಿ ಬಂದು ಫ್ಯಾಮಿಲಿನ ಸಿಗುವ ಅಂತ ಹೇಳಿಬಿಟ್ಟು ಒಂದು ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ. ಸೊ ಇಲ್ಲಿ ಬಂದಾಗ ಒಂದು ಇದೊಂದು ಇದೆಯಲ್ಲ, ತುಂಬ ಬೇಜಾರಾಗುತ್ತೆ. ಇಲ್ಲಿ ಏನು ಮಾತುಕತೆ ಆಗ್ತಾ ಇದೆ ಅಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ಮತ್ತು ನನ್ನ ವೈಫ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಫ್ಲೈಟಲ್ಲಿ ಕೂತ್ಕೊಂಡಿದ್ದಾರೆ. ಇವಳು ಮಾತ್ರ ಒಬ್ಬಳು ಕೂತ್ಕೊಂಡಿಲ್ಲ. ಸೊ ಇವಳಿಗೆ ನಾನು ಮತ್ತೆ ಮತ್ತೆ ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಲಾಗ್ ಮಾಡ್ತಾ ಇರೋದು, ಕೆಲವರು ನೋಡಿ ನಗ್ತಾ ಇದ್ದಾರೆ, ಏನು ಮಾಡೋದು. ಸೊ ನನ್ನ ಅಮ್ಮ ಕಮ್ಮಿ ಅಂದ್ರೂ ನನ್ನ ಲೆಕ್ಕದಲ್ಲಿ ಏರ್ಪೋರ್ಟಿಗೆ ಎಷ್ಟು ಸರಿ ಬಂದಿದ್ದಾರೆ ಅಂತ ಅವ್ರಿಗೆ ಲೆಕ್ಕ ಇರಲಿಕ್ಕಿಲ್ಲ, ಅಷ್ಟು ಸರಿ ಏರ್ಪೋರ್ಟಿಗೆ ಬಂದಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ತುಂಬ ಖುಷಿಯಲ್ಲಿದ್ದಾರೆ, ತುಂಬ ನಗ್ತಾ ಇದ್ದಾರೆ ಎಲ್ಲರೂ. ಅಂದರೆ ಎಷ್ಟೋ ವರ್ಷದ ನಂತರ ಅವರ ಫ್ಯಾಮಿಲಿಯಲ್ಲಿ ಇರೋರು, ಹೊರಗಡೆ ಇರೋರು ಬರ್ತಾ ಇದ್ದಾರೆ ಅಂದರೆ ಖುಷಿ ಇದೆ ಕೆಲವರಿಗೆ. ಅಂದರೆ ಕೆಲವರು ಅಂತಲ್ಲ, ಇಲ್ಲಿರೋರು ಒಂದು 100ರಲ್ಲಿ 99% ಜನ ಖುಷಿಯಲ್ಲೇ ಇದ್ದಾರೆ. ಸೊ ಅದೇ ಇಲ್ಲಿ ನಾವು ಇಲ್ಲಿ ಮೇಲ್ಗಡೆ ಹೋದರೆ, ಡಿಪಾರ್ಚರ್ಗೆ ಹೋದರೆ ಎಷ್ಟೋ ಜನ ಅಳ್ತಾ ಇರ್ತಾರೆ. ಇನ್ನು 2 ವರ್ಷ, ಇನ್ನೊಂದು ವರ್ಷ ಅವರ ಮುಖ ನೋಡೋಕ್ಕಾಗಲ್ಲ, ಅವ್ರು ನಮ್ಮನ್ನೆಲ್ಲ ತುಂಬ ದೂರ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇಷ್ಟೇ ಜೀವನ. ಕೆಳಗಡೆ ಬಂದರೆ ಖುಷಿ, ಮೇಲುಗಡೆ ಹೋದರೆ ಬೇಜಾರು. ಸೊ ನೋಡಿ ಬಂದರು ಫೈನಲಿ. ನಾವು ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಿಂತಿದ್ವಿ, ಆದರೆ ನನ್ನ ತಂಗಿಗೆ ನನ್ನ ಅಮ್ಮ ಭಯಂಕರ ಅಂದರೆ ಭಯಂಕರ ಅಲ್ಲಿಂದ ನೋಡಿ ಆಯಿತು. ಸೊ ಇವರು ನನ್ನ ತಂಗಿ ಗಂಡ ಈ ಸೌತ್ ಆಫ್ರಿಕರ್ ಥರ ಹೇರ್ ಮಾಡಿದ್ದಾರೆ. ಫೈನಲಿ ಸೌತ್ ಆಫ್ರಿಕಾ ನೋಡಿ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಇನ್ನೊಂದು ಸರ್ಪ್ರೈಸ್ ಇದೆ. ಸೊ ನಾನು ಹೇಳಿದ್ದಾಗೆ ಸೊ ನಾನು ಆಲ್ರೆಡಿ ಹೇಳಿದಾಗೆ ನಾನು ಅಂದರೆ ಒಂದು ಬೊಲೆರೋ ತಗೊಂಡಿದ್ದೆ. ನೋಡಿ ಹೇಳಿ ನೋಡಿ, ಅಂದರೆ ಬೊಲೆರೋ ತಗೊಂಡಿದ್ದು ನನ್ನ ಅಂದರೆ ಭಾವನವರ ಹಣದಿಂದ. ಸೊ ಅವರಿಗೆ ಅದು ಗೊತ್ತಿಲ್ಲ, ಅಂದರೆ ಗಾಡಿ ನೋಡಿಲ್ಲ ಅವರು. ಸೊ ಎಲ್ಲ ಇನ್ವೆಸ್ಟ್ಮೆಂಟ್ ಮಾತ್ರ ಅವ್ರದ್ದು. ಸೊ ಎಲ್ಲ ತಗೊಂಡಿದ್ದೆಲ್ಲ ನಾನೇ. ಸೊ ನೋಡಿ ಹೆಂಗಿದೆ ನೋಡಿ ಎಕ್ಸ್ಪ್ರೆಷನ್ ಎಲ್ಲ ಹೊರಗಡೆ ಒಳಗಡೆ ನೋಡಿ ಸೊ ಎಲ್ಲ ಒಂದು ರೌಂಡ್ ಹೊಡಿತಾ ಇದ್ದಾರೆ ಇವಾಗ. ತೈಂದವನೇತಾನಂತ ಕಳ್ಳಿ ಗಾಡಿ ಪಳೀಲಿ. ಸೊ ನೋಡಿ ಅಲ್ಲಿಂದ ಹೊರಗಡೆ ಬರುವಾಗನೇ ಗಾಡಿ ಕಾಣ್ತಂತೆ. ಸೊ ನಮಗೊಂದು ಮುಂದೆ ಇಲ್ಲಿ ಒಂದು ಪಾರ್ಕಿಂಗ್ ಸಿಕ್ಕಿತ್ತು. ಇವಾಗ ಸ್ಟಿಲ್ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಗಾಡಿ ಓನರ್ ಅಲ್ಲಿದ್ದಾರೆ, ಕಾಣ್ತಾ ಇದ್ದಾರೆ. ಗಾಡಿ ಓನರ್ ಹೆಂಡತಿ ಇಲ್ಲಿದ್ದಾರೆ, ನನ್ನ ಹೆಂಡತಿ ಅಲ್ಲಿದ್ದಾರೆ. ಸೊ ನೋಡಿ ಏರ್ಪೋರ್ಟ್ ರೋಡು ಇದು ಖಾಲಿ ಇಲ್ಲಿಂದ ಅಲ್ಲಿ ತನಕ ಮಾತ್ರ ಭಾರಿ ಒಳ್ಳೇದು ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಖರ್ಚು ಮಾಡಿದ್ದಾರೆ ಇದಕ್ಕೆ, ಆದರೆ ಎಲ್ಲ ಕಡೆ ಇದ್ದಿದ್ರೆ ಇದು ತುಂಬ ಚೆನ್ನಾಗಿ ಇರ್ತಿತ್ತು ಈ ಥರ ರೋಡು. ಮೊಬೈಲ್ ಬೈ ರೋಡಿನ ಗಾಡಿ ದರ್ತನದ ಮತ ಗಾಡಿ ಓನರ್ ಅಲ್ಲಿ ಹಿಂದ್ಗಡೆ ಕೂತಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಅವರಿಗೆ ಸ್ವಲ್ಪ ಅಂದರೆ ಬರುವಾಗ ಎಲ್ಲ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತಂತೆ. ಅಂದರೆ ಫ್ಲೈಟ್ ಸ್ವಲ್ಪ ಅಂದರೆ ಟ್ರಾವೆಲಿಂಗ್ ಸ್ವಲ್ಪ ಅಲ್ಲಿ ಫ್ಲೈಟಿಗೆಲ್ಲ ವೆಯ್ಟ್ ಮಾಡುವಾಗ ಸ್ವಲ್ಪ ವೆಯ್ಟ್ ಮಾಡಿದ್ರಂತೆ. ಮತ್ತು ಇಲ್ಲಿ ಲ್ಯಾಂಡ್ ಆಗುವಾಗ ಸ್ವಲ್ಪ ಅಂದರೆ ನಾರ್ಮಲ್ ಲ್ಯಾಂಡ್ ಆಗಿಲ್ಲ, ಅಬ್ನಾರ್ಮಲ್ ಅಂದರೆ ಸ್ವಲ್ಪ ಫ್ಲೈಟ್ ಸ್ವಲ್ಪ ಹಳತ್ತು ಅಂತ ಕಾಣುತ್ತೆ. ಏರ್ ಇಂಡಿಯಾ ಅಲ್ವಾ. ಸೊ ನೋಡಿ
ಸೊ ಇವಾಗ ಏರ್ಪೋರ್ಟಿಂದ ಬಂದು ನಾವು ಮೂಡುಬಿದ್ರೆ ರೀಚ್ ಆಗಿದ್ದೇವೆ. ಸೊ ಇಲ್ಲಿ ಮೂಡುಬಿದ್ರೆಯಲ್ಲಿ ಪಡಿವಾಲ್ಸ್ ರೆಸ್ಟೋರೆಂಟ್ ಅಂತ ಹೇಳಿ ಹೋಟೆಲ್ ಇದೆ ನೋಡಿ. ಸೊ ಈ ಕಡೆ ಹೋದರೆ ಕಾರ್ಕಳ, ಈ ಕಡೆ ಹೋದರೆ ಮೂಡುಬಿದ್ರೆ ಮತ್ತು ಬಂಟ್ವಾಳ ಈ ಕಡೆ ಎಲ್ಲ ಹೋಗ್ಬೋದು. ಸೊ ಇದೊಂದು ಇಲ್ಲಿ ವೆಜ್ ರೆಸ್ಟೋರೆಂಟ್ ಭಾರಿ ಒಳ್ಳೆದಿದೆ, ಫುಡ್ ಎಲ್ಲ ಬಂದರೆ ಒಂದ್ಸರಿ ಟ್ರೈ ಮಾಡಿ. ಸೊ ನೋಡಿ ಬೆಳಗ್ಗೆ ಇವಾಗ ಟೈಮ್ ಇವಾಗ 7:30 ಆಯಿತು ನೋಡಿ, ಫುಲ್ಲು ರಶ್ ಇದ್ದಾರೆ ನೋಡಿ. ರೆಸ್ಪಾಂಡ್ करता बघा रप्पा व्हिडिओ येतात ಏನು ತಿಂಡಿ? इडली वडा मसाला डोसा त्यांचा पुरी भाजी. ಸೊ ನನ್ನ ಮಿಸಸ್ ದಹಿ ವಡ ಆರ್ಡ್ರ್ ಮಾಡಿದ್ದಾರೆ. ಸೊ ಇಲ್ಲಿ ಇಡ್ಲಿ ವಡ ನೋಡಿ. ಸೊ ನನ್ನ ಮಸಾಲೆ ದೋಸೆ ಅಮ್ಮನಿಗೆ ಚಪಾತಿ ಗಸಿ ಎಲ್ಲ ಬಂದು, ಸೊ ಆಮೇಲೆ ಮಾತಾಡ್ತೀನಿ. ತಿಂಡಿ ಎಲ್ಲ ತಿಂದಾಯಿತು. ನೀವು ಒಂದು ವೇಳೆ ಈ ಮೂಡುಬಿದಿರೆ ರೂಟಲ್ಲಿ ಬರೋರಿದ್ದರೆ ದಯವಿಟ್ಟು ಇಲ್ಲೊಂದು ಸರಿ ವಿಸಿಟ್ ಮಾಡಿ. ಭಾರಿ ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ, ಅಂದರೆ ನಿಮಗೆ 100% ಒಂದು ಒಳ್ಳೆ ತಿಂಡಿ ಸಿಗುತ್ತೆ, ಒಳ್ಳೆ ತಿಂಡಿ ಸಿಗುತ್ತೆ. ಸೊ ಹಾಗಾಗಿ ಒಂದು ಸರಿ ಬಂದರೆ ಇಲ್ಲಿ ಟ್ರೈ ಮಾಡಿ. ಸೊ ಫೈನಲಿ ಇದೇ ಜಾಗದಲ್ಲಿ ನಾವು ಹೋಗುವಾಗ ತುಂಬ ಕತ್ತಲೆ ಇತ್ತು, ಇವಾಗ ತುಂಬ ಬೆಳಕಾಗಿದೆ, ಅಂದರೆ 8:30 ಆಯಿತು. ಸೊ ಬಂದ್ವಿ ಮನೆಗೆ, ಅಲ್ಲಿ ನೋಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್. ಸೊ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಅಥವಾ ನಮ್ಮ ಕಂಟೆಂಟ್ ಏನಾದರೂ ಇಷ್ಟ ಆದರೆ, ನಾವು ಅಂದರೆ ಹೊಸ ರೀತಿಯಲ್ಲಿ ಕಂಟೆಂಟ್ ಆಗಿ ಹೊಸ ರೀತಿಯಲ್ಲಿ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೇವೆ. ಸೊ ದಯವಿಟ್ಟು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್.